ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಬಂತು. ಸಿಂಪಲಾಗಿ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂತಂದರೆ ನೆನಪಾಗೋದು ಕೇಸರಿ ಬಾತ್. ಈ ಕೇಸರಿ ಬಾತನ್ನ ಕೆಲವು ಕಡೆ ಶಿರಾ ಅಂತಲೂ ಕರೀತಾರೆ. ಅದನ್ನು ಪೈನಾಪಲ್ ಅಥವಾ ಅನಾನಸ್ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸಿಂಪಲಾಗಿ ಹೇಳಿದ್ದೀನಿ, ನೋಡೋಣ ಬನ್ನಿ. ನಾನಿಲ್ಲಿ ಪೇಣಿ ರವೆಯಲ್ಲಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ 1-2 ಸ್ಪೂನು ತುಪ್ಪನ ಹಾಕಿಬಿಟ್ಟು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ, ಬಾದಾಮು ಮತ್ತು ದ್ರಾಕ್ಷಿ ಎಲ್ಲ ತೊಗೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ. ಇವೆರಡನ್ನು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಗೋಡಂಬಿ ಮತ್ತು ದ್ರಾಕ್ಷಿ ಅಥವಾ ಡ್ರೈ ಫ್ರೂಟ್ಸಿಗೆ ಏನು ಅಳತೆ ಇಲ್ಲ. ನಮಗೆ ರುಚಿಗೆ ಹೇಗೆ ಬೇಕೋ ಹಾಗೆ, ಎಷ್ಟು ಬೇಕೋ ಹಾಗೆ ನೀವು ಅದನ್ನು ತೊಗೋಬೋದು. ಒಂದು ಕೆಂಪು ಬಣ್ಣ ಬಂದ ಮೇಲೆ ನಾನು ಆ ಡ್ರೈ ಫ್ರೂಟ್ಸ್ಗಳನ್ನು ಮಾತ್ರ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದೇ ತುಪ್ಪಕ್ಕೆ ಪೇಣಿ ರವೆನ 1 ಕಪ್ಪು ಗ್ಲಾಸಲ್ಲಿ 1 ವಾಟರ್ ಗ್ಲಾಸ್ ತೊಗೊಂಡು ಅದೇ ಬಾಣಲಿಯಲ್ಲಿರೋ ತುಪ್ಪಕ್ಕೆ ಹಾಕ್ಕೊಂಡು ಇದನ್ನು ಹಾಗೆ ಒಂದು ಕೆಂಪು ಬಣ್ಣ, ಒಂದು ಅರೋಮ ಬರುತ್ತೆ ನಮಗೆ, ಇದು ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಬಣ್ಣ ಚೇಂಜ್ ಆಗುತ್ತೆ. ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕು. ಆನಂತರ ಇದನ್ನು ಕೂಡ ಒಂದು ಬೇರೆ ಪಾತ್ರೆಗೆ ಹಾಕ್ಕೋಬೇಕಾಗತ್ತೆ. ಈ ರವೆಗಳನ್ನು ಕೂಡ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು. ಇಲ್ಲಿ ಕೇಸರಿ ಬಾತಿಗೆ ಬೇಕಾಗುವಂಥದ್ದನ್ನೆಲ್ಲ ಒಂದೇ ಫ್ರೇಮಲ್ಲಿ ತೋರಿಸಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಅನಾನಸ್ ಹೋಳು ಅಥವಾ ಪೀಸ್ಗಳನ್ನು ನಾನು 1-2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಅದು ಬೇಯೋವರೆಗೆ ಅಥವಾ ಬಾಡಿಸ್ಕೊಳ್ಳೋದು ಅಂತಾರಲ್ಲ ಹಾಗೆ, ಅದು ಒಂದು ಸ್ವಲ್ಪ ಹೋಳುಗಳೆಲ್ಲ ಬೇಯೋ ತನಕ, ನೀರು ಬಿಟ್ಕೊಳ್ಳೋ ತನಕ ಹುರ್ಕೋಬೇಕು. ಆನಂತರ 1 ಕಪ್ಪು ರವೆಗೆ 3 ಕಪ್ಪು ಸೇಮ್ ಕಪ್ಪಲ್ಲಿ ನೀರನ್ನು ಹಾಕಿಬಿಟ್ಟು ಈ ಒಂದು ಕುದಿ ಬರೋವರೆಗೆ ನಾವು ಮುಚ್ಚಳ ಮುಚ್ಚಿ ಇಡಬೇಕು. ಈ ನೀರು ಒಂದು ಕುದಿ ಬರಬೇಕು. ನೋಡಿ, ಇಲ್ಲಿ ನೀರು ಕುದಿ ಬರ್ತಾ ಇದೆ. ಇವಾಗ ಮುಚ್ಚಳನ ತೆಗೆದು ನೆನೆಸಿರೋ ಕೇಸರಿಗಳನ್ನು ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಕೇಸರಿ ಇಲ್ಲ ಅಂದರೆ ಒಂದು ಚಿಟಿಕೆ ಅರಿಶಿನನೂ ಹಾಕ್ಕೋಬೋದು. ನಂತರ ಹುರಿದಿಟ್ಕೊಂಡಿದ್ನಲ್ಲ ಆ ರವೆಗಳನ್ನು ನಿಧಾನಕ್ಕೆ, ಒಂದೇ ಸಲ ಹಾಕಕ್ಕೆ ಹೋಗಬೇಡಿ, ಯಾಕೆಂದರೆ ಗಂಟಾಗತ್ತೆ. ನಿಧಾನಕ್ಕೆ ಸ್ವಲ್ಪನೇ ಆ ರವೆಗಳನ್ನು ನೀರಿನ ಜೊತೆ ಸೇರಿಸ್ಕೋಬೇಕು. ಇದು ಪೇಣಿ ರವೆ ಆಗಿರೋದ್ರಿಂದ ಇಮಿಡಿಯೇಟಾಗಿ ಅದು ನೀರು ಜೊತೆ ಹೊಂದ್ಕೊಂಡು ಬೆಂದುಬಿಡತ್ತೆ. ಈ ಥರ ಇಮಿಡಿಯೇಟಾಗಿ ಹೊಂದ್ಕೊಂಡ ತಕ್ಷಣ ಇದಕ್ಕೆ 1.5 ಕಪ್ಪು, ಸೇಮ್ ಕಪ್ಪಲ್ಲಿ 1.5 ಕಪ್ಪು ಸಕ್ಕರೆನ ತಗೊಂಡು ಆ್ಯಡ್ ಮಾಡ್ಕೋಬೇಕು. ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ತಾ ಹೋಗಬೇಕು. ಯಾಕೆಂದರೆ ಸಕ್ಕರೆ ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳ್ತಾ ಬರುತ್ತೆ ಅಲ್ವಾ. ನಿಧಾನಕ್ಕೆ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡು ಅದನ್ನು ಸೇರಿಸ್ಕೋಬೇಕು. ಈ ಥರ ರವೆ ಮತ್ತು ಸಕ್ಕರೆ ತುಂಬ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ನಾವಿದಕ್ಕೆ ನೋಡಿ, ಇಲ್ಲಿ ನಾನು ಎಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಗ್ತಾ ಇರಬೇಕು. ಇದು ಚೆನ್ನಾಗಿ ಸೇರ್ಕೊಂಡಾದಮೇಲೆ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು 1-2 ಸ್ಪೂನು, ಅದೇ ನಿಮ್ಮ ರುಚಿಗೆ ತಕ್ಕಷ್ಟು 3-4 ಸ್ಪೂನು ಹಾಕ್ಬೋದು. ನಾನಿಲ್ಲಿ 2 ಸ್ಪೂನು ತುಪ್ಪನ ಹಾಕಿಬಿಟ್ಟು ಎಲ್ಲದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲದೂ ಮಿಕ್ಸ್ ಆಗಿಬಿಟ್ರೆ ರುಚಿಯಾಗಿರುವಂಥ ಕೇಸರಿ ಬಾತ್ ರೆಡಿ ಆಗಿಬಿಡತ್ತೆ. ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಈ ಕೇಸರಿ ಬಾತು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಟೈಮಲ್ಲೇ ಇಮಿಡಿಯೇಟಾಗಿ ಮಾಡಿಬಿಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ,
ನನ್ನ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನನ್ನನ್ನು ಹೀಗೆ ಹರಸಿ